ಈ ಒಂದು ಎಜುಕೇಶನ್ ಎಕ್ಸ್ಪೋ ಬಗ್ಗೆ ಮಿಸ್ಟರ್ ಡಿ ಕೆ ಮೋಹನ್, ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಚೇರ್ಮನ್, ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಕಾಶ್ನಾಥ್ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಪಬ್ಲಿಕ್ ಟಿವಿಯ ಮುಖ್ಯಸ್ಥರು, ಕ್ಯಾಪ್ಟನ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಂಗನಾಥ್ ಸಾಹೇಬ್ರೆ, ಹಾಗೆಯೇ ನನಗೆ ಈ ವಿದ್ಯಾಕ್ಷೇತ್ರಕ್ಕೆ ಬರೋದಕ್ಕೆ ಗುರುಗಳು ಆಗಿರ್ತಕ್ಕಂಥ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿ ಜಿ ಜೋಸೆಫ್ ರವರೇ, ಹಾಗೆಯೇ ಸ್ನೇಹಿತರು, ಈಸ್ಟ್ ಪಾಯಿಂಟಿನ ಇನ್ಸ್ಟಿಟ್ಯೂಷನ್ಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಗೌಡರವರೇ, ರಾಮಯ್ಯ ಕಾಲೇಜಿನ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರೇ, ಹರೀಶ್ ರವರೇ, ಸುಧಾಕರ್ ಅವರೇ, ಮತ್ತು ಎಲ್ಲ ಸ್ನೇಹಿತರೇ, ಕ್ರಿಸ್ಟೋರವರೇ, ಈಗಾಗಲೇ ಪಬ್ಲಿಕ್ ಟಿವಿ ಮತ್ತು ವಿದ್ಯಾಪೀಠದ ವಿಶೇಷತೆಯ ಬಗ್ಗೆ ಹೇಳಿದ್ದಾರೆ. ಡಾಕ್ಟರ್ ವಿ ಜೆ ಜೋಸೆಫ್ ರವರು, ನಾವು ಪಬ್ಲಿಕ್ ಟಿವಿ ರಂಗನಾಥ್ರವರು ಹೋಗುವಂಥ ಸಂದರ್ಭದಲ್ಲಿ ಇಷ್ಟು 110 ಇನ್ಸ್ಟಿಟ್ಯೂಷನ್ಗಳಿದೆಯಾ ಅಂತ ಹೇಳಿ ಕೇಳಿದ್ರು. ಇವತ್ತಿನ ದಿವಸ ಇನ್ಸ್ಟಿಟ್ಯೂಷನ್ಸೇ ಇಷ್ಟು ಹೆಚ್ಚಾಗಿದ್ದರೆ ಕೋರ್ಸ್ಗಳು ಇನ್ನೆಷ್ಟು ಹೆಚ್ಚಾಗಿರ್ಬೋದು, ಎಷ್ಟು ಹೊಸ ಹೊಸ ಕೋರ್ಸ್ಗಳು ಬಂದಿದೆ. ಬಹುಶಃ ಹಿಂದೆ ನಾವು ಓದುವಂಥ ಸಂದರ್ಭದಲ್ಲಿ ಬರೀ ಒಂದು 3-4 ಕೋರ್ಸ್ಗಳೇ ಇದ್ದಿದ್ದು. ಆದರೆ ಮಕ್ಕಳಿಗೆ ಇವತ್ತಿನ ದಿವಸ ಅನೇಕ ಅವಕಾಶಗಳು, ಅನೇಕ ಕೋರ್ಸ್ಗಳು ಇದೆ. ಅದೆಲ್ಲ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಒಂದು ವೇದಿಕೆ ಬೇಕು. ಹಾಗೆಯೇ ಇವತ್ತಿನ ದಿವಸ ವಿದ್ಯಾಪೀಠ ಏನು ಪಬ್ಲಿಕ್ ಟಿವಿ ಅವರು ಆಯೋಜಿಸಿದರೆ, ಇದು ಒಂದು ಒಳ್ಳೆ ಒಂದು ಅವಕಾಶ ಮಕ್ಕಳಿಗಾಗಲಿ ಮತ್ತು ಎಲ್ಲ ಪೇರೆಂಟ್ಸ್ಗಾಗಲಿ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ಇಂಥ ಕೋರ್ಸ್ಗೆ ಮಾತ್ರ ಡಿಮ್ಯಾಂಡ್ ಇದೆ ಅಂತ ಅಲ್ಲ, ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ನಾವು ಯಾವುದೇ ಒಂದು ಕೋರ್ಸ್ ತಗೊಂಡಿದ್ರೂ ಸಹಿತ, ಯಾವುದೇ ಒಂದು ಕಾಲೇಜು ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಒಂದು ವಿಶೇಷತೆ ಇದೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕೈಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಪೇರೆಂಟ್ಸು ಅದಕ್ಕೆ ಆ ಮಕ್ಕಳಲ್ಲಿರ್ತಕ್ಕಂಥ ಏನು ಅವರಿಗೆ ಸ್ಟ್ರೆಂತ್ ಇದೆ, ಅವರ ವೀಕ್ನೆಸ್ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಇವತ್ತಿನ ದಿವಸ ವಿದ್ಯಾಪೀಠದಲ್ಲಿ ಇವತ್ತು ಅನೇಕ ಇನ್ಸ್ಟಿಟ್ಯೂಷನ್ಗಳು ಪಾರ್ಟಿಸಿಪೇಟ್ ಮಾಡಿದೆ. ಹಾಗೆಯೇ ಅನೇಕ ಕೋರ್ಸ್ಗಳು, ಹೊಸ ಹೊಸ ಕೋರ್ಸ್ಗಳಿಗೆ ಬರ್ತಾ ಇದೆ. ಇವತ್ತು ಮೊನ್ನೆ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ 25ನೇ ತಾರೀಕು ಒಂದು ಫ್ರೆಂಚ್ ಡೆಲಿಗೇಷನ್ ಬಂದಿದ್ದು. ಅವರು ಏನು ಸಿವಿಲ್ ಸರ್ವೆಂಟ್ಸ್ ಆಗಬೇಕಾಗಿರ್ತಕ್ಕಂಥವರು ಇವತ್ತು ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಬೆಂಗಳೂರಲ್ಲಿ ಯಾವ ಸ್ಟಾರ್ಟಪ್ಗಳಿದೆ, ಯಾವ ಟೆಕ್ ಪಾರ್ಕ್ಗಳಿದೆ, ಅದರ ಸ್ಟಡಿ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಏನು ಸಿವಿಲ್ ಸರ್ವೆಂಟ್ಸ್ ಆಗುವಂಥವ್ರು ಇವತ್ತು ದಿವಸ ಬಂದು ಸ್ಟಡಿ ಮಾಡುವಂಥ ಒಂದು ಅವಕಾಶ ಬೆಂಗಳೂರು ನಗರಕ್ಕೆ ಆಗಿದೆ. ಹಾಗಾಗಿ ನಾವು ಬೆಂಗಳೂರು ನಗರವನ್ನು ಏನು ಹಿಂದೆ ಎಜುಕೇಷನ್ ಒಂದು ಹಬ್ ಆಗಿತ್ತು, ಅದೇ ಹಬ್ಬನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಒಂದು ಎಕ್ಸಿಬಿಷನ್ ಸಹಾಯ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಇಟ್ಟಿರ್ತಕ್ಕಂಥವರು ನಾವೆಲ್ಲ. ಹಾಗಾಗಿ ಇದು ಒಳ್ಳೆಯ ಅವಕಾಶ ಮಕ್ಕಳಿಗೂ, ಪೇರೆಂಟ್ಸ್ಗೂ ಮತ್ತು ಬೆಂಗಳೂರು ಒಂದು ಎಜುಕೇಷನ್ ಹಬ್ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಒಳ್ಳೆಯ ಅವಕಾಶ ಅಂತೇಳಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಪಬ್ಲಿಕ್ ಟಿವಿಯ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.